ಗುಡ್ ಮಾರ್ನಿಂಗ್ ಟು ಎವ್ರಿವನ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ನೆಚ್ಚಿನ ಅನಿಕೇತನ ಸಂಸ್ಥೆಯ ಕಂಪ್ಯೂಟರ್ ಸೈನ್ಸ್ ವಿಭಾಗದ HOD, ಮಂಡ್ಯ ಜಿಲ್ಲೆಯ ಮೋಟಿವೇಶನ್ ಸ್ಪೀಕರ್ ಹಾಗೂ ವಿದ್ಯಾರ್ಥಿಗಳ ಸಲಹೆಗಾರರು. ಕೆಲವರಂತಾರೆ ನೀನ್ ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತ. ನಿಜ. ಇನ್ನೂ ಕೆಲವರಂತಾರೆ ನೀನ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗ್ಬೇಕು, ನೀನ್ IAS ಮಾಡಪ್ಪ, ನೀನ್ KS ಮಾಡೋ, ದೊಡ್ಡ ಅಧಿಕಾರಿ ಆಗ್ಬೇಕಣೋ ನೀನು ಅಂತೆಲ್ಲ ಹೇಳ್ತಾರೆ. ತುಂಬಾ ಖುಷಿಯಾದಂತ ವಿಚಾರ. ಆದ್ರೆ ಇನ್ನೂ ಕೆಲವರು ಅಂತಾರೆ ನೀನು ಡಾಕ್ಟರ್ ಆಗದೆ ಇದ್ರು ಅಥವಾ ಇಂಜಿನಿಯರ್ ಆಗದೆ ಇದ್ರು ಈ ದೇಶಕ್ಕೆ ಉತ್ತಮ ಪ್ರಜೆ ಆಗಪ್ಪ ಅಂತ ಹೇಳ್ಕೊಡ್ತಾರೆ. ಅದು ಸತ್ಯನೇ. ನೀವು ಡಾಕ್ಟರ್ ಆಗದೆ ಇದ್ರೂ ಪರವಾಗಿಲ್ಲ, ಇಂಜಿನಿಯರ್ ಆಗದೆ ಇದ್ರೂ ಪರವಾಗಿಲ್ಲ, ಅಥವಾ ಈ ದೇಶಕ್ಕೆ ಉತ್ತಮ ಪ್ರಜೆ ಆಗದೆ ಇದ್ರೂ ಪರವಾಗಿಲ್ಲ. ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಫಸ್ಟ್ ನೀವುಗಳು ಅಪ್ಪ ಅಮ್ಮನ್ಗೆ ಒಳ್ಳೆ ಮಕ್ಕಳು ಅಂತ ಅನ್ಸ್ಕೊಳ್ಳಿ. ನಿಮ್ ಹೆತ್ತವರಿಗೆ ನೀವು ಒಳ್ಳೆ ಮಕ್ಕಳು ಅಂತ ಅನ್ಸ್ಕೊಂಡ್ರೆ ನೀನ್ ಈ ದೇಶಕ್ಕೆ ಉತ್ತಮ ಪ್ರಜೆ ಆಗ್ತಿದ್ಯಾ ಅಂತ ಅರ್ಥ. ಈ ದೇಶಕ್ಕೆ ಉತ್ತಮ ಪ್ರಜೆ ಆಗ್ತಿದ್ಯಾ ಅಂತಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಪೊಸಿಷನ್ ಹೋಗೇ ಹೋಗ್ತೀಯಾ ಅಂತ ಅರ್ಥ. ಯಾಕಂದ್ರೆ ಇವತ್ತು ರೆಸ್ಪೆಕ್ಟ್ ಕೊಡೋದು ತುಂಬಾ ಕಡಿಮೆ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಗುರುಗಳಿಗೆ ರೆಸ್ಪೆಕ್ಟ್ ಇಲ್ಲ, ಗೌರವ ಸಿಗ್ತಾ ಇಲ್ಲ. ನಿಮ್ಮ ಶಿಕ್ಷಕರುಗಳಿಗೆ ನೀವು ರೆಸ್ಪೆಕ್ಟ್ ಕೊಡಿ. ಸೊ ನಿಮ್ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಿ, ತಂದೆ ತಾಯಂದ್ರಿಗೆ ರೆಸ್ಪೆಕ್ಟ್ ಕೊಡಿ. ಅವರ ವಯಸ್ಸಿಗೆ ಮೀರಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡುವಂತ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾನು ಇವತ್ತು ನೋಡಿದೀನಿ. ಒಳ್ಳೇದಲ್ಲ. ತಗ್ಗಿ ಬಗ್ಗಿ ನಡೀರಿ. ಪ್ರೀತಿ ವಿಶ್ವಾಸದಿಂದ ನಾವು ಇಡೀ ಜಗತ್ತನ್ನು ಗೆಲ್ಬಹುದೇ ಹೊರತು ದ್ವೇಷ ಹಠದಿಂದ ಒಂದು ಉಲ್ಕಡ್ಡಿನೂ ಕೂಡ ನಾವು ಗೆಲ್ಲಕ್ಕಾಗಲ್ಲ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ತಾರೆ. ಸಾಧಿಸುವಂತ ಹಠ, ಛಲ, ಆತ್ಮವಿಶ್ವಾಸ ವಿದ್ಯಾರ್ಥಿಲಿರ್ಬೇಕು. ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದೀರಿ ಅಂತಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನನ್ನ ಲೈಫಲ್ಲಿ ನಾನು ನೋಡ್ಕೊಂಡ್ ಬಂದೆ. ಆಸ್ ಎ ಲೆಕ್ಚರರ್ ಆಗಿ, ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಆಸ್ ಎ ಡಿಸ್ಟ್ರಿಕ್ಟ್ ಲೆವೆಲ್ ಮೋಟಿವೇಶನ್ ಸ್ಪೀಕರ್ ಆಗಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಇವತ್ತಿನ ದಿವಸ ಗುರುಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸೊ ಆ ರೆಸ್ಪೆಕ್ಟ್ ನ ಕೊಟ್ಟು ರೆಸ್ಪೆಕ್ಟ್ ನ ತಗೊಳ್ಳೋದನ್ನ ಕಲೀರಿ. ಸೊ ತಗ್ಗಿ ಬಗ್ಗಿ ನಡೀರಿ. ಪುಸ್ತಕಕ್ಕೆ ತಲೆ ಬಾಗಿದ್ರೆ ಪುಸ್ತಕ ನಿನ್ ತಲೆ ಎತ್ಸುತ್ತೆ. ನೀನು 3 ರಿಂದ 4 ವರ್ಷ ಡಿಗ್ರಿನಲ್ಲಿ ಎಫರ್ಟ್ ಹಾಕಿದ್ರೆ, ಅಥವಾ 2 ವರ್ಷ ನೀನು ಸೆಕೆಂಡ್ ಇಯರ್ PUC ಎಫರ್ಟ್ ಹಾಕಿದ್ರೆ, ಅಥವಾ ನೀನು 10th ಅಲ್ಲಿ ಎಫರ್ಟ್ ಹಾಕಿದ್ರೆ, ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ SSLC ಒಳ್ಳೆ ಅಂಕಗಳನ್ನ ಗಳಿಸಿ, PUC ಒಳ್ಳೆ ಅಂಕಗಳನ್ನ ಗಳಿಸಿ, ಡಿಗ್ರಿಲಿ ಒಳ್ಳೆ ಅಂಕಗಳನ್ನ ಗಳಿಸಿ, ಗೌರವನ ಕೊಟ್ಟು ಗೌರವನ ತಗೊಳ್ಳಿ. ಪುಸ್ತಕಕ್ಕೆ ತಲೆ ಬಾಗಿ 200% ಅಲ್ಲ 1000% ಹೇಳ್ತೀನಿ. ನೀನಿವತ್ತು ಪುಸ್ತಕಕ್ಕೆ ತಲೆ ಬಾಗಿದ್ರೆ ಮುಂದೊಂದು ದಿವಸ ಪುಸ್ತಕ ನಿನ್ನ ತಲೆ ಎತ್ಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇದೇ ತರದ ವಿಡಿಯೋಗಳೊಂದಿಗೆ ಸದ್ಯದಲ್ಲೇ ತಮ್ಮನ್ನ ಭೇಟಿ ಆಗ್ತೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ರಾಹುಲ್ ಮಂಡ್ಯ ಮೋಟಿವೇಟರ್ ಅಂತ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್.